ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ಶಂ ಶನೈಶ್ವರಾಯ ನಮಃ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆಗಿ ಅಂದರೆ ಶನಿ ದೋಷ ಯಾರಿಗಿರುತ್ತೆ ಅಂದರೆ ಶನಿ ದೋಷ 7.5 ಆಗಿರ್ಬೋದು, ಅರ್ಧಮಾಷ್ಟಮ, ಪಂಚಮಾಷ್ಟಮ, ಅಷ್ಟಮ, ಕಂಟಕ, ಈ ಥರ ಎಲ್ಲ ಶನಿ ದೋಷಗಳು ಇರುವಂಥದ್ದು. ಇವರಿಗೆ ಒಂದು ಸುಲಭವಾಗಿ ನಿಮಗೆ ಪಠನೆ ಮಾಡಲಿಕ್ಕೆ ಸಾಧ್ಯವಾಗುವಂಥ ಒಂದು ಶನಿ ಮಂತ್ರವನ್ನು ಹೇಳ್ತೇನೆ. ಅದನ್ನು ಎಷ್ಟು ಬಾರಿ ಹೇಳಬೇಕು, ಹೇಗೆ ಹೇಳಬೇಕು ಅದನ್ನೆಲ್ಲ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗುತ್ತೆ. ಆದಷ್ಟು ವಿಡಿಯೋನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರೆಯಬೇಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ, ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಸಮಸ್ಯೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕರೆಕ್ಟಾಗಿ ಅರ್ಥ ಆಗುವಾಗೆ ಬರೆದು ಕಳುಹಿಸಿ. ರಾಶಿ, ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದನ್ನು ನಮೂದಿಸಿ. ಹಾಗೆಯೇ ಇನ್ನೊಂದು, ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಕ್ಕೆ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ, ಅದನ್ನು ಕೂಡ ಬರೆದು ಕಳುಹಿಸಿ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ. ರಾಶಿ ನಕ್ಷತ್ರ ತಿಳ್ಕೋಬೇಕು ಅನ್ನೋ ಹಂಬಲ ಇದ್ದರೆ ಡೇಟ್ ಆಫ್ ಬರ್ತನ್ನು ಕಳುಹಿಸಿ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸ್ತೇನೆ. ಹಾಗೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಏನಾದರೂ ಇದ್ದರೂ ಕೂಡ ಕಳುಹಿಸ್ಬೋದು. ಖಂಡಿತವಾಗ್ಲೂ ಪ್ರತಿಯೊಂದಕ್ಕೂ ಉತ್ತರಿಸ್ತೇನೆ. ನಾನು ನೋಡಿದ ತಕ್ಷಣ ಉತ್ತರಿಸ್ತೇನೆ. ಹಾಗೆಯೇ ಸ್ವಲ್ಪ ಸಮಯ ಲೇಟ್ ಆದರೆ ಚಿಂತೆ ಬೇಡ. YT ಸ್ಟುಡಿಯೋದಲ್ಲಿ ನನಗೆ ಡಿಸ್ಪ್ಲೇ ಆಗುವಂಥದ್ದು ಕಮೆಂಟ್ ಏನು ನೀವು ಹಾಕಿರುವಂಥದ್ದು ಕೆಲವೊಂದು ಸಲ ಅದು ಕಾಣೋದೇ ಇಲ್ಲ. ಅದರಿಂದ ಸ್ವಲ್ಪ ಪಾಪ ಕೆಲವರು ನನ್ನ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಸ್ವಲ್ಪ ಏನು ಬೇಜಾರಾಗಬಹುದು. ಯಾಕಂದರೆ ನಾನು ಆಮೇಲೆ ಡೈರೆಕ್ಟ್ ನಾನು ಏನು ಪೋಸ್ಟ್ ಹಾಕಿರ್ತೇನೆ ಅಥವಾ ವಿಡಿಯೋ ಹಾಕಿರ್ತೇನೆ ಅದರ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿದರೆ ಮಾತ್ರ ನನಗೆ ಗೊತ್ತಾಗುವಂಥದ್ದು. ಇಲ್ಲಾಂದರೆ ನಾವು ನಮ್ಮ YT ಸ್ಟುಡಿಯೋ ಏನಿರುತ್ತೆ ಅದರಲ್ಲೇ ನಾವು ಚೆಕ್ ಮಾಡಬೇಕಾಗತ್ತೆ. ಅದರಲ್ಲೇ ನಮಗೆ ಉತ್ತರ ಕೊಡುವಂಥದ್ದು. ನಾನು ನಿಮಗೆ ಒಂದು ವೇಳೆ ನಾನು ಏನಾದರೂ ಉತ್ತರ ಕೊಡದೇ ಇದ್ದರೆ ಅದು ಬಹುಶಃ ಆ ಒಂದು ಸಮಸ್ಯೆಯಿಂದ ಆಗಿರಬಹುದು ಅನ್ನೋದನ್ನು ನೀವು ಮೆನ್ಷನ್ ಮಾಡಿ, ನಾನು ಈ ಥರ ಆಗ್ತಿದೆ ಅಂತ. ಆಗ ನಾವು ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡಿ, ಅಂದರೆ ವಿಡಿಯೋ ಕೆಳಗಡೆ ಅಥವಾ ನಾವು ಪೋಸ್ಟ್ ಹಾಕಿದ ಕೆಳಗಡೆ ನಾವು ಹೋಗಿ ಚೆಕ್ ಮಾಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಾನು ಹೇಳಿದೆ 7.5 ಈಗ ಕೆಲವು ರಾಶಿಗಳಿಗೆ ಅಂದರೆ 7.5 ಇರುವಂಥದ್ದು. ಕುಂಭರಾಶಿಗೆ ಏನು ಕೊನೆಯ ಹಂತದಲ್ಲಿ ಅಂದರೆ ಇನ್ನೊಂದು 2 ವರ್ಷಗಳ ಕಾಲ ಇರುವಂಥದ್ದು. ಹಾಗೆಯೇ ಮೀನರಾಶಿಗೆ ಮಧ್ಯದಲ್ಲಿ ಅಂದರೆ ಮಧ್ಯಭಾಗ ನಡೀತಾ ಇದೆ. ಮೇಷರಾಶಿಗೆ ಶುರುವಲ್ಲಿ ಅಂದರೆ ಮೊದಲ ಭಾಗ ನಡೀತಾ ಇದೆ. ಹಾಗೆಯೇ ಕೆಲವು ರಾಶಿಗಳು ಅಂದರೆ ಅದು ಆನಂತರ 7.5 ಶನಿ ವರ್ಷಗಳ ಕಾಲ ಶನಿ ದೇಶ ಅಂದರೆ 7.5 ಆಗುವಂಥದ್ದು. ಹಾಗೆಯೇ ಅಷ್ಟಮ ಶನಿ ಬರುತ್ತೆ 2.5 ವರ್ಷಕ್ಕೆ. ಹಾಗೆಯೇ ಅರ್ಧಮಾಷ್ಟಮ, ಪಂಚಮಾಷ್ಟಮ, ಕಂಟಕ ಈ ಥರದ್ದೆಲ್ಲ ಬರ್ತಾ ಇರುತ್ತೆ ಅಲ್ವಾ. ಆವಾಗ ಏನು ಮಾಡಬೇಕು, ಆದಷ್ಟು ಶನಿದೇವರ, ನಾನು ಯಾವತ್ತೂ ಹೇಳೋದು ಶನಿದೇವರ ಒಂದು ಮಂತ್ರವನ್ನು ಪಠನೆ ಮಾಡಬೇಕು. ಆ ಸಮಯದಲ್ಲಿ ಏನೇನೋ ಮನಸ್ಸಿಗೆ ಒಂಥರ ಬೇಜಾರಾಗುವಂಥದ್ದು, ಹಣಕಾಸಿನ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪ ಆಗಿರಬಹುದು, ಮನೆಯಲ್ಲಿ ಏನೋ ಕಿರಿಕಿರಿ ಆಗುವಂಥದ್ದು, ನಮ್ಮ ತಪ್ಪಿಲ್ಲದಿದ್ದರೂ ನಮಗೆ ಏನೇನೋ ಅಪವಾದ ಬರುವಂಥದ್ದು, ಈ ಥರದ್ದೆಲ್ಲ ಆಗುವಂಥದ್ದು ನಾವು ಮಾಡಿದ ಕರ್ಮದ ಫಲವೇ ಅದು. ಹಿಂದೆ ಪೂರ್ವ ಜನ್ಮದಲ್ಲಿ ಏನು ಮಾಡಿರ್ತೇವೆ ಅಥವಾ ಈ ಜನ್ಮದಲ್ಲಿ ಗೊತ್ತಿಲ್ಲದೆ ಮಾಡಿರ್ತೇವೆ, ಅದಕ್ಕೆ ಅವರಾಗೆ ನಾವು ಕೊಡುವಂಥದ್ದು ಅಲ್ಲ. ಆ ಒಂದು ಕರ್ಮಫಲದ ಮೇಲೆ, ನಮ್ಮ ಕರ್ಮಫಲದ ಮೇಲೆ ಆ ಥರ ಎಲ್ಲ ಬರುತ್ತೆ. ಆವಾಗ ಏನು ಮಾಡಬೇಕು, ಆದಷ್ಟು ನಾವು ಶನಿದೇವರನ್ನಾಗಿರ್ಬೋದು, ಶಿವದೇವರನ್ನಾಗಿರ್ಬೋದು, ಹಾಗೆ ಹನುಮಂತ ದೇವರನ್ನು ಆ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಅವರ ಆ ಒಂದು ದೇವರುಗಳಿಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೀಪದ ಎಣ್ಣೆ ಕೊಡುವಂಥದ್ದು. ಹಾಗೆಯೇ ಮಂತ್ರವನ್ನು ದಿನಾಲು ಮಂತ್ರವನ್ನು ಬೆಳಗಿನ ಹೊತ್ತಿನಲ್ಲಿ ಶಿವದೇವರದು ಓಂ ನಮಃ ಶಿವಾಯ, ಹನುಮಂತ ದೇವರದು ಹನುಮಾನ್ ಚಾಲೀಸನ್ನು ಓದುವಂಥದ್ದು ಈ ಒಂದು 7.5 ಅಥವಾ ಶನಿದಶೆ ನಡೀತಾ ಇದ್ದಾಗ. ಹಾಗೆಯೇ ಈ ಶನಿದೇವರದು ನೀಲಾಂಜನ ಸಮಾಭಾಸಂ ಅಂತ ಒಂದು ಮಂತ್ರ ಬರುತ್ತೆ. ಕೆಲವರಿಗೆ ಅದು ಏನಾದರೂ ಹೇಳಲಿಕ್ಕೆ ಕಷ್ಟ ಆದರೆ ಈ ಒಂದು ಮಂತ್ರವನ್ನು ನೀವು ಹೇಳಬಹುದು ಬೆಳಗಿನ ಹೊತ್ತಿನಲ್ಲಿ. ಈ ಒಂದು ಮಂತ್ರ ಇನ್ನೂ ಸುಲಭವಾಗಿದೆ. ಇದನ್ನು 108 ಬಾರಿ ಪಠನೆ ಮಾಡಬಹುದು. ಈ ಥರ ಎಲ್ಲ ಪಠನೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಕಷ್ಟಗಳು 100ರಲ್ಲಿ 100% ಹೋಗದಿದ್ದರೂ ಈ ಒಂದು ಏನು ಇರುತ್ತೆ ಅದೆಲ್ಲ ಒಂದು ಆ ಕಷ್ಟಗಳನ್ನು ಸಹಿಸುವಷ್ಟು ಶಕ್ತಿಯನ್ನು ಆ ದೇವರು ಕೊಡುವಂಥದ್ದು ಮತ್ತು ನಮಗೆ ಒಂದು ಮನಸ್ಸಿಗೆ ಆದಷ್ಟು ನೆಮ್ಮದಿಯನ್ನು ಸಿಗುವಾಗೆ ಮಾಡ್ತಾರೆ. 100ರಲ್ಲಿ 100% ಹೋಗುತ್ತೆ ಅಂತ ಖಂಡಿತ ನಾನು ಹೇಳಲ್ಲ, ಅದೆಲ್ಲ ಸುಳ್ಳು. ಎಷ್ಟು ನಮಗೆ ಸಾಧ್ಯವೋ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡ್ತಾರೆ ಮತ್ತು ಪಾರು ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಮತ್ತು ನಮ್ಮ ಕೈ ಹಿಡಿತಾರೆ ಆ ದೇವರು ಮತ್ತು ನಮ್ಮ ಒಂದು ಮನಸ್ಸಿಗೆ ಆದಷ್ಟು ನೆಮ್ಮದಿ ಸುಖ ಎಲ್ಲ ಕೊಡುವಂಥದ್ದು. ಓಕೆ, ಆ ಒಂದು ಕಷ್ಟವನ್ನು ಸಹಿಸುವಷ್ಟು ಶಕ್ತಿಯನ್ನು ನಮಗೆ ಕೊಡುವಂಥದ್ದು. ಅದಕ್ಕೆ ನಾನು ಹೇಳೋದು ಪದೇ ಪದೇ, ಈ ಒಂದು ಮಂತ್ರ ಹೇಗಿದೆ ಶನಿದೇವರದು ಅಂತ ನೋಡೋದಾದರೆ, ಓಂ ಐಂ ರೀಂ ಶ್ರೀಂ ಶನೈಶ್ವರಾಯ ನಮಃ. ಓಂ ಐಂ ರೀಂ ಶ್ರೀಂ
ಶನೈಶ್ವರಾಯ ನಮಃ. ಈ ಒಂದು ತುಂಬ ಸುಲಭವಾಗಿದೆ. ಈ ಒಂದು ಮಂತ್ರವನ್ನು 108 ಬಾರಿ ಪ್ರತಿದಿನ ಹೇಳ್ತಾ ಹೋಗಿ. ಹಾಗೇನು ಶಿವದೇವರ ಓಂ ನಮಃ ಶಿವಾಯ, ಹಾಗೆ ಹನುಮಾನ್ ಚಾಲಿಸ ಈ ಥರ ಎಲ್ಲ ಹೇಳಿದೆ ತುಂಬ ಒಳ್ಳೆಯದಾಗುತ್ತೆ.